ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ಸುದೀರ್ಘ ರಾಜಕಾರಣದ ಅಭಿಮಾನೋತ್ಸವವನ್ನು ಮೇ 9ರಂದು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದ್ದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆಯಿಂದಲೂ ಸಾವಿರಾರು ಜನರು ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದು ಜಿಲ್ಲೆಯ ಎಲ್ಲ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಯಡಿಯೂರಪ್ಪ ಅವರು ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿದ ಮೊದಲ ಮುಖ್ಯಮಂತ್ರಿಯಾಗಿದ್ದು ಸೈಕಲ್ನಲ್ಲಿ ಓಡಾಡಿ ಪಕ್ಷವನ್ನು ಕಟ್ಟಿದ ಧೀಮಂತ ನಾಯಕ ಎಂದರು. ಇದು ಬಿಜೆಪಿಯ ಕಾರ್ಯಕ್ರಮವಲ್ಲ, ಕುಟುಂಬದ ಕಾರ್ಯಕ್ರಮವಾಗಿದೆ. ಎಲ್ಲರೂ ಸೇರಿ ಪಕ್ಷಾತೀತವಾಗಿ ನಡೆಸುತ್ತಿರುವ ಅಭಿಮಾನೋತ್ಸವ ಇದಾಗಿದೆ ಎಂದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್, ದೇವರಮನಿ ಶಿವಕುಮಾರ್, ರಾಜೇಶ್, ಅತಿತ್ ಅಂಬರ್ಕರ್, ಶಿವನ್ಗೌಡ ಪಾಟೀಲ್, ಮುರುಗೇಶ್ ಸೇರಿದಂತೆ ಇತರರು ಇದ್ದರು. ದೇಶದಲ್ಲಿ ಕಂಡರಿದಂಥ ನಾಯಕರು, ರೈತರ ನಾಯಕರಾದಂಥ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು 9-10 ಲಕ್ಷ ಜನ ಸೇರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ನಮ್ಮೆಲ್ಲರ ಪರಿಶ್ರಮ, ಅಭಿಮಾನಿಗಳು ಸೇರಿ ನೂರಾರು ಬಸ್ಸು, 400-500 ಕಾರು ಮತ್ತು ಟ್ರ್ಯಾಕ್ಗಳು ನಮ್ಮ ಲೋಕಸಭಾ ಕ್ಷೇತ್ರದಿಂದ ಹೊರಟಿದ್ದಾವೆ. ಸುಮಾರು 20-25 ಸಾವಿರ ಜನ ನಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬಹುಶಃ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿಯಾಗಿ, 1 ಬಾರಿ ಉಪಮುಖ್ಯಮಂತ್ರಿಯಾಗಿ ಸುಮಾರು 44-45 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸಂಧ್ಯಾ ಸುರಕ್ಷೆಯಿಂದ ಹಿಡಿದು, ಭಾಗ್ಯಲಕ್ಷ್ಮಿ ಬಾಂಡಿಂದ ಹಿಡಿದು, ಹಾಲಿಗೆ ಸಬ್ಸಿಡಿಯಿಂದ ಹಿಡಿದು ಸೈಕಲನ್ನು ಕೊಡುವಂಥ ವಿತರಣೆ ಇರ್ಬೋದು, ಮತ್ತು ವಿಶೇಷವಾಗಿ ರೈತರಿಗೆ ಸಾಲ ಮನ್ನಾ, ಬಡ್ಡಿ 0%ನಲ್ಲಿ ಸಾಲ ಕೊಡುವಂಥ ಯೋಜನೆ, ರೈತರ ಬಜೆಟನ್ನು ವಿಶೇಷವಾಗಿ ಕೊಟ್ಟಂಥದ್ದು. ಕರ್ನಾಟಕ ಅಲ್ಲ, ದೇಶದಲ್ಲೇ ರೈತರ ಬಜೆಟನ್ನು ಕೊಟ್ಟಂಥ ಮಹಾನ್ ನಾಯಕರ ಸುಮಾರು 50 ವರ್ಷ ಅವರು ಪಕ್ಷದಲ್ಲಿ ಸೈಕಲ್ ಮೇಲೆ ಓಡಾಡಿ ಪಕ್ಷವನ್ನು ಅವರು ಅನಂತಕುಮಾರ್ ಕಟ್ಟಿ ಬೆಳೆಸಿ ಮೊದಲನೇ ಬಾರಿಗೆ ದಕ್ಷಿಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಧೀಮಂತ ನಾಯಕ. ಅವರ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಕ್ಷೇತ್ರದ ಎಲ್ಲ ಜನರು ಕೂಡ ನಾನು ಕರೆ ಕೊಡ್ತೀನಿ. ವೆಹಿಕಲ್ಗಳು ಕೂಡ ಎಷ್ಟು ಸಿಕ್ಕಿದೆ ಅಷ್ಟು ವೆಹಿಕಲ್ ಮಾಡಿದ್ದೀವಿ, ಟ್ರ್ಯಾಕ್ಸ್ಗಳು ಮಾಡಿದ್ದೀವಿ. ತಾವು ಕೂಡ ಸ್ವತಃ ಕಾರುಗಳಿದ್ದರೆ ಕಾರುಗಳಲ್ಲಿ ಮತ್ತು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಂಡು ಭೂತವರ ಭವಿಷ್ಯ ಅನ್ನೋ ರೀತಿಯಲ್ಲಿ ಸೇರ್ತಾರೆ. ಇವತ್ತು ಬೆಳಗಿನ ಕಾರ್ಯಕ್ರಮ ಅಂತೇಳಿ ಬೆಳಗ್ಗೆ ಮೊದಲು ಫಿಕ್ಸ್ ಆಗಿತ್ತು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರನ್ನು ಹೊಂದುವ ಮೂಲಕ ಅಲ್ಲಿ 9ನೇ ತಾರೀಕು ಅಮಿತ್ ಶಾಜಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಸುಮಾರು 3-3:30ಗೆ ಚಿತ್ರದುರ್ಗ ಬರ್ತಾರೆ. 2 ಗಂಟೆಗೆ ಈ ನಾಡಿನ ವಿವಿಧ ಮಠಾಧೀಶರು ಕೂಡ ಭಾಗವಹಿಸ್ತಾರೆ. 2 ಗಂಟೆಗೆ ಪ್ರಾರಂಭ ಆಗೋದ್ರಿಂದ ತಾವೆಲ್ಲರೂ ಕೂಡ ಉಪಸ್ಥಿತಿರಬೇಕು. ಯಡಿಯೂರಪ್ಪನವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. 100 ವರ್ಷ ಬಾಳಿ ಈ ಪಕ್ಷವನ್ನು ಮುನ್ನಡೆಸುವಂಥ ಆಶೀರ್ವಾದ ಸದಾ ಯಡಿಯೂರಪ್ಪನವರು ಕೊಡಲಿ ಅಂತ ಹಾರೈಸಬೇಕು ಅಂತ ನಮ್ಮೆಲ್ಲ ಜಿಲ್ಲೆಯ ಕ್ಷೇತ್ರದ ಜನತೆಗೆ ಕರೆಯನ್ನು ಕೊಟ್ಟು ಆಶೀರ್ವಾದ ಮಾಡಲಿಕ್ಕೆ ಬರಬೇಕು ಅಂತ ನಾವು ಬೇಡ್ಕೊತೀವಿ. ಎಲ್ಲ ಕಡೆ ಕಾರ್ಯಕರ್ತರಿಗೆ ಒಂದೊಂದು ಊರಲ್ಲಿ 3-4 ಜನದ ನಂಬರ್ ಕೊಟ್ಟಿದ್ದೀವಿ. ಬಸ್ ಹೋಗುತ್ತೆ ಅಲ್ಲಿಗೆ.
ಬಸ್ನಲ್ಲಿ ತುಂಬಿಸಿ ಕರ್ಕೊಂಬರ್ತಾರೆ. ಅದು ಸತ್ಯ, ಅದು ಕುಟುಂಬದ ಕಾರ್ಯಕ್ರಮವೇ, ಅದೇನು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಏನಲ್ಲ. ಕುಟುಂಬದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿ ಮಾಡ್ತಾ ಇರೋದು. ಭಾರತೀಯ ಜನತಾ ಪಕ್ಷ ಅನ್ನೋಕ್ಕಿಂತ ಇದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಮಾಡ್ತಿರೋಂಥ ಒಂದು ಕಾರ್ಯಕ್ರಮ.